ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಯಾರ್ಯಾರಿಗೆ ನಾನ್ ವೆಜ್ ಅಂದ್ರೆ ಇಷ್ಟ, ನಾನ್ ವೆಜ್ ಅಲ್ಲಿ ಫಿಶ್ ಅಂದ್ರೆ ಯಾರು ಸಿಕ್ಕಾಪಟ್ಟೆ ಇಷ್ಟ ಪಡ್ತೀರಾ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇದೊಂದು ಜಾಗದಲ್ಲಿ ಫಿಶ್ ತವ ಫ್ರೈ ಮಾಡ್ತಾರೆ. ನಿಜ ಹೇಳ್ಬೇಕು ಅಂದ್ರೆ ಸಕ್ಕತ್ತಾಗಿರುತ್ತೆ. ಕೊಡೋ ದುಡ್ಡಿಗೆ ಅಂತೂ ಮೋಸ ಅಂತೂ ಇಲ್ಲ. ಈ ಜಾಗದಲ್ಲಿ ಬಂದು ಸಂಜೆ 5:15 5:45 6 ಗಂಟೆ ಒಳಗಡೆ ಬಂದು ಅಣ್ಣ ಅಂಗಡಿನ ಹಾಕ್ತಾರೆ. ಅಂಗಡಿ ಹಾಕ್ತಿದಂಗೆ ಒಂದ್ 2-3 ಬಕೆಟ್ ಅಲ್ಲಿ ಫಿಶ್ ತಗೊಂಡ್ ಬರ್ತಾರೆ. ಮಾಮೂಲಿ ಟೈಮ್ ಅಲ್ಲಿ 2-3 ಬಕೆಟ್ ಸೇಲ್ ಆಗುತ್ತೆ. ಅದು ನಾರ್ಮಲ್ ಟೈಮ್ ಅಲ್ಲಿ ಅಷ್ಟೊಂದು ಕಸ್ಟಮರ್ ಇರ್ತಾರೆ. ಶನಿವಾರ ಭಾನುವಾರ ಬಂದ್ರು ಅಂತ ಕೇಳಂಗಿಲ್ಲ. 2-3 ಬಕೆಟ್ ಆದ್ರೂ ಕೂಡ ಸಾಲಲ್ಲ, ಅಷ್ಟೊಂದು ಕಸ್ಟಮರ್ ಕ್ರೌಡ್ ಇರ್ತಾರೆ. ಆಮೇಲೆ ಇನ್ನೊಂದು ವಿಷಯ ಮೇನ್ ಆಗಿ ಬೇಕಿರೋದು ಫುಡ್ ಗಳಿಗೆ ಹೊರಗಡೆ ತಂದು ಕೆಮಿಕಲ್ ಅಂತ ಹಾಕೋದಾಗಲ್ಲ. ಇದು ಹೋಮ್ ಮೇಡ್ ಮಸಾಲಾ, ಮತ್ತೆ ಅವ್ರ ತಾಯಿ ಮಾಡಂತ ಮಸಾಲಾ ಅಂತಂದು ಫಿಶ್ ಹಾಕ್ತಾರೆ. ನಿಜ ಹೇಳ್ಬೇಕು ಅಂದ್ರೆ ಆ ಮಸಾಲಾ ತಿಂತಂದ್ರೆ ಕಳೆದೋಗ್ಬೇಕು. ಒಂದಂತ ಹೇಳ್ತೀನಿ ಕೇಳಿ. ಮುಂಚೆನೆ ಈ ವಿಡಿಯೋ ಒಂದು ಪ್ರಮೋಷನ್ ವಿಡಿಯೋ ಅಂತಲ್ಲ, ನಾನು ತಿಂದು ಚೆನ್ನಾಗಿರೋದಕ್ಕೆ ಟೇಸ್ಟ್ ಮಾಡಿರೋದಕ್ಕೆ ಇದನ್ನ ನೀವು ಕೂಡ ಒಂದಿನ ಟೇಸ್ಟ್ ಮಾಡ್ಲಿ ಅಂತ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ಪ್ರಮೋಷನ್ ವಿಡಿಯೋ ಅಂತ ಯಾವುದೇ ಕಾರಣಕ್ಕೂ ಹೇಳಕ್ಕೆ ಹೋಗ್ಬೇಡಿ ಗುರು. ಇದ್ರ ಬಗ್ಗೆ ಜಾಸ್ತಿ ತಲೆ ತಿನ್ನಕ್ ಹೋಗಲ್ಲ. ಡೈರೆಕ್ಟ್ ಆಗಿ ಮ್ಯಾಟ್ರ್ ಬತ್ತಿ ನೋಡಿ. ಒಂದು ದಿನ ಬಂದು ಇಲ್ಲಿ ಫಿಶ್ ನ ತಿಂದು ನೋಡಿ. ಏನಾದ್ರೂ ಚೆನ್ನಾಗಿಲ್ಲ ಅಂತ ಅಂದ್ರೆ ಕಮೆಂಟ್ ಸೆಕ್ಷನ್ ಬಂದು ಚೆನ್ನಾಗಿದೆ ಇಲ್ಲ ಚೆನ್ನಾಗಿಲ್ಲ ಅಂತ ಒಂದು ರಿವ್ಯೂ ಕೊಡಿ. ಹಂಗೆ ಅವ್ರ ಐಡಿನೂ ಕೂಡ ಮೆನ್ಷನ್ ಮಾಡಿರ್ತೀನಿ. ನಿಜ ಹೇಳ್ಬೇಕು ಅಂದ್ರೆ ಅವ್ರನ್ನ ಫಿಶ್ ಬೇಯಿಸೋದು ನೋಡ್ತಿರೋ ದೇವರನ್ನ ಕಳೆದೋಗ್ಬೇಕು. ನೀಟಾಗಿ ಬೇಯಿಸಿ ನಿಂಬೆಹಣ್ಣು ಮತ್ತೆ ಪ್ರತಿಯೊಂದು ಮಸಾಲಾನ ಹಾಕಿ ನೀಟಾಗಿ ಹೆಂಗೆ ಬೇಯಿಸ್ಕೊಡ್ತಾರ ಅಂತಂದ್ರೆ, ಕೊನೆಗೆ ಬೇಸಲ್ ಆದ್ಮೇಲೆ ಮಸಾಲಾ ಹೋಮ್ ಮೇಡ್ ಮಸಾಲಾನ ಹಾಕ್ತಾರ ನೋಡಿ. ಮಸಾಲಾನ ಹಾಕ್ಬಿಟ್ಟು ಅದ್ಮೇಲೆ ಪೆಪ್ಪರ್ ಪೌಡರ್ ಹಾಕಿ ಕೊಡ್ತಾರೆ. ಕಳೆದು ಹೋಗ್ಬೇಕು. ಪ್ಲೇಟ್ಗೆ ಹಾಕಿ ಕೊಡ್ರೆ ತಿಂತಾ ಇದ್ರೆ. ಈ ಲೊಕೇಶನ್ ಬಂದು ಎಲ್ಲಿ ಇರೋದು ಅಂತ ಅಂದ್ರೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಸುಮ್ನಳ್ಳಿ ಬಿಡ್ತಿಂದ ಮಾಗಡಿಗ ರೋಡ್ಗೆ ರೈಟ್ ತಗೊಂಡು ಮಹದೇಶ್ವರ ನಗರ ಆರ್ಚ್ ಅಂತ ಸ್ಟ್ರೈಟ್ ಬಂದ್ರೆ ಅಲ್ಲಿಂದ ಬತ್ತಿದಂಗೆ ನಿಮಗೆ 5 ರೂಪಾಯಿ ಕಾಯಿನ್ 10 ರೂಪಾಯಿ ಕಾಯಿನ್ ಬಿಸ್ಲರಿ ಕ್ಯಾನ್ ಇದೆ. ಅಲ್ಲಿಂದ ಒಂದ್ ಸ್ವಲ್ಪ ಮುಂದೆ ಬಂದ್ರೆ ಆರೋರ ಆಟೋ ಕ್ರಾಫ್ಟ್ ಅಂತ ಇದ್ರೆ ಅದ್ರ ಎದುರುಗಡೆನೆ ಇದೆ ನೋಡಿ. ಸುಮ್ನಳ್ಳಿ ಬ್ರಿಡ್ಜ್ ಹತ್ರ ರೈಟ್ ತಗೊಂಡು ಮಾಗಡಿಗ ರೋಡ್ ಅಲ್ಲಿ ಮಹದೇಶ್ವರ ನಗರ ಆರ್ಚ್ ಅಂತ ಬಂದು ರೈಟ್ ತಗೊಂಡು ಒಂದು 50 ಹೆಜ್ಜೆ ಮುಂದೆ ಬಂದ್ರೆ ಅಂಗಡಿ ಕಾಣಿಸುತ್ತೆ. ಈ ರೋಡ್ ಬಂದು ಪೀಣ್ಯ ಸೆಕೆಂಡ್ ಸ್ಟೇಜ್ ಯಗ್ನಳ್ಳಿ ಹೋಗೋ ರೋಡ್ ಕನೆಕ್ಟ್ ಆಗುತ್ತೆ. ನಿಮಗೆ ಹಂಗೂ ಲೊಕೇಶನ್ ಗೊತ್ತಾಗ್ಲಿಲ್ಲ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಲೊಕೇಶನ್ ಅಂತ ಕಮೆಂಟ್ ಮಾಡಿ. ಡೈರೆಕ್ಟ್ ಆಗಿ ನಿಮಗೆ ಲೊಕೇಶನ್ ಶೇರ್ ಮಾಡ್ತೀನಿ. ಹಂಗೆ ವಿಡಿಯೋ ನೋಡಿದ್ರೆ ಸುಮ್ಮನೆ ಬಿಡಿ. ನಮ್ಮ ಐಡಿನೂ ಕೂಡ ಫಾಲೋ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.